ನಮಸ್ಕಾರ ಸ್ನೇಹಿತರೆ. ಇಂದು ನಾನಿವತ್ತು ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಹೊರಗಡೆ ಹೋಗಿ ನೀವು ಮಸಾಲ ಮೊಟ್ಟೆನ ತಿನ್ನೋದಕ್ಕಿಂತ ತುಂಬಾ ಈಸಿಯಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಮೊಟ್ಟೆ ಕರಿನ ಅಥವಾ ಮೊಟ್ಟೆ ಮಸಾಲ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಮಸಾಲೆಗಳನ್ನು ರುಬ್ಬದೆ ಇನ್ಸ್ಟೆಂಟಾಗಿ ತುಂಬ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಬಾಯ್ಲ್ ಆಗಿರುವಂಥ ಮೊಟ್ಟೆನ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಡಿಯಾಗಿರುವಂಥ ಸಿಂಗಲ್ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು. ಬಟ್ ಹಾಕ್ಕೊಳ್ಳೋದ್ರಿಂದ ಅದಕ್ಕೆಲ್ಲ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಹತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದ್ದೇನೆಂದರೆ ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹೊರಗಡೆ ಹೋಗಿ ಮಸಾಲ ಮೊಟ್ಟೆ ಅಥವಾ ಮೊಟ್ಟೆ ಕರಿನ ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀರ. ಸೇಮ್ ಅದೇ ಟೇಸ್ಟಲ್ಲಿ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ಯಾವುದೇ ರೀತಿ ಮಸಾಲೆಗಳನ್ನು ಆ್ಯಡ್ ಮಾಡಿಲ್ಲ. ಸಿಂಪಲಾಗಿ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ನೀವೇನಾದರೂ ಬ್ಯುಸಿ ಮಾಮ್ಸ್ ಆಗಿದ್ರೆ ಕ್ವಿಕ್ಕಾಗಿ ಈ ಮೊಟ್ಟೆ ಕರಿನ ಅಥವಾ ಮೊಟ್ಟೆ ಮಸಾಲ ಫ್ರೈನ ಒಂದ್ಸಲ ಟ್ರೈ ಮಾಡ್ಬೋದು. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ನಾನೀಗ ಮೊಟ್ಟೆನ 2 ಪೀಸಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡು ಕೂಡ ಫ್ರೈಗೆ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ರೋಸ್ಟ್ ಮಾಡಿಲ್ಲ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಹಸಿಮೆಣಸಿಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು 2 ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೇಗ ಬೇಯುತ್ತೆ ಅನ್ನೋ ಒಂದು ರೀಸನ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಮೊಟ್ಟೆ ಮಸಾಲ ಫ್ರೈಗೆ ಯಾವತ್ತು ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿನೇ ಇರಬೇಕು, ಬೇಗ ಬೇಯುತ್ತೆ ಹಾಗೂ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಸೊ ನಾನು ಹೇಳಿದ್ನಲ್ವ, ನೀವು ಯಾವುದಾದ್ರೂ ರೆಸಿಪೀಸ್ನ ಅಡುಗೆನ ಮಾಡಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಟೇಸ್ಟಾಗಿ ನಿಮಗೆ ಅಡುಗೆ ಕೂಡ ರೆಡಿ ಆಗುತ್ತೆ. ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀವೇನಾದರೂ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಆಗುತ್ತೆ ಅನ್ನೋರು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಬೋದು. ಆಲ್ರೆಡಿ ನಾನು ಖಾರದ ಪುಡಿ ಹಾಕ್ತೀನಲ್ವ, ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ 1 ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ 1 ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ನೋಡಿ, ಈರುಳ್ಳಿ ಕೂಡ ಎಲ್ಲ ಚೆನ್ನಾಗಿ ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ, ಅಂದರೆ ಸ್ವಲ್ಪ ಚೆನ್ನಾಗಿ ಬಾಡಿದೆ. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ, ಅಂದರೆ 2 ಮೀಡಿಯಮ್ ಸೈಜ್ ಆಗಿರೋ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾಕೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಮಸಾಲೆಗಳನ್ನು ರುಬ್ಬಿಲ್ಲ. ಸಿಂಪಲಾಗಿ ಈರುಳ್ಳಿ ಟೊಮ್ಯಾಟೊದಲ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿನೇ ಹಾಕ್ಕೊಳ್ಳಿ. ಮೊಟ್ಟೆ ಕೂಡ ಜಾಸ್ತಿ ತೊಗೊಂಡಿರೋದ್ರಿಂದ 2 ಕ್ವಾಂಟಿಟಿ ಸ್ವಲ್ಪ ಸೇಮ್ ಆಗೇ ಇರಲಿ. ಇದೆಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯ್ತಿರ್ಬೇಕಾದ್ರೆ ಇದಕ್ಕೆ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಾಗಿ ಹಾಕ್ಕೊಂಡಿದ್ದೀನಿ. ನಂದು ಸ್ವಲ್ಪ ಕಲರ್ ಜಾಸ್ತಿ ಇದೆ ಖಾರದ ಪುಡಿ. ಸೊ ಹಾಗಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಮೊಟ್ಟೆ ಗ್ರೇವಿ ಅಥವಾ ಮೊಟ್ಟೆ ಸಾರು ತಿಂದು ಬೇಜಾರಾಗಿದ್ದರೆ ಸೂಪರ್ ಡೂಪರ್ ಆಗಿ ಚಪಾತಿ, ಪರೋಟ, ಬಿಸಿ ಅನ್ನದ ಜೊತೆ ಅಂತೂ ಇನ್ನೂ ಟೇಸ್ಟೇ ಇರುತ್ತೆ. ಸೊ ಒಂದ್ಸಲ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದೆಲ್ಲ ಸ್ವಲ್ಪ ಖಾರದ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಇದಕ್ಕೆ ಗರಂ ಮಸಾಲ, ಮೊಟ್ಟೆ ಮಸಾಲ, ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ಸ್ಪೈಸಸ್ನ ಆ್ಯಡ್ ಮಾಡಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗ್ರೇವಿ ಕರಿ ತಿಕ್ಕಾಗಿ ಬರಬೇಕು ಅಂದರೆ ಸ್ವಲ್ಪ ರೈಸಲ್ಲಿ ಊಟ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಒಂದು 4 ರಿಂದ 5 ಸ್ಪೂನ್ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಇದಕ್ಕೆ ಎಲ್ಲ ಕುದ್ಮೇಲೆ ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸೊ ನಾನು ಚಿಕನ್ ಮಸಾಲ, ಮೊಟ್ಟೆ ಮಸಾಲ ಆ್ಯಡ್ ಮಾಡಿಲ್ಲ. ಸಿಂಪಲಾಗಿ ಪೆಪ್ಪರ್ ಪೌಡರ್ ಹಾಗೂ ಧನಿಯಾ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಪೈಸಸ್ ಎಲ್ಲ ಸ್ಮೆಲ್ ಹೋದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಾಡಿದೆ. ತರಕಾರಿ ಎಲ್ಲ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬಾಡಿದೆ. ಸೊ ಈ ಟೈಮಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ, ಅಂದರೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಕೂಡ ಇದಕ್ಕೆ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಗಿರುಂಡಿಯನ್ನು ಸಪ್ರೇಟಾಗಿ ತಕ್ಕೊಂಡು ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ಗೆ ನೀವು ಬೇಕಿದ್ರೆ ಗಿರುಂಡಿ ಯೆಲ್ಲೋ ಕಲರ್ ಮೊಟ್ಟೆನ ಹಾಕ್ಕೊಳ್ಬೋದು. ಬಟ್ ಯೆಲ್ಲೋ ಕಲರ್ ಮೊಟ್ಟೆನ ಹಾಕಿ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಯೆಲ್ಲೋ ಕಲರ್ ಮೊಟ್ಟೆಲ್ಲ ಇದರಲ್ಲಿ ಚೆನ್ನಾಗಿ ಒಡೆದಾಗ ಸ್ಮ್ಯಾಶ್ ಥರ ಆಗುತ್ತೆ. ಊಟ ಮಾಡುವಾಗ ಚಪಾತಿ ಜೊತೆ ಆಗಲಿ, ಬಿಸಿ ಅನ್ನದ ಜೊತೆ ಆಗಲಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಅದೇ ಕಾರಣಕ್ಕಾಗಿ ಯೆಲ್ಲೋ ಕಲರ್ ಮೊಟ್ಟೆಯನ್ನು ರಿಮೂವ್ ಮಾಡದೆ ಡೈರೆಕ್ಟಾಗಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ.
ಸೊ ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಯೋ ತನಕ ಒಂದು 3ರಿಂದ 4 ನಿಮಿಷ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಸಿಂಪಲಾಗಿ ಕುದಿ ಬರ್ತಾ ಇದೆ. ಇಷ್ಟು ಕುದಿ ಬಂದರೆ ಸಾಕು. ನೀವೇನು ಮತ್ತೆ ಜಾಸ್ತಿ ಕುದಿಸೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಮೊಟ್ಟೆ ಕೂಡ ಚೆನ್ನಾಗಿ ಕುದ್ದಿರುತ್ತೆ, ಮಸಾಲೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇದು ಸ್ವಲ್ಪ ಮೊಟ್ಟೆ ಜೊತೆ ಚೆನ್ನಾಗಿ ಬೆರೀಲಿ ಅಂತೇಳಿ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಸ್ನೇಹಿತರೆ, ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬಿಸಿ ಮಾಮ್ಸ್ ಆಗಿದ್ದರೆ ಕ್ವಿಕ್ಕಾಗಿ ಮೊಟ್ಟೆ ಮಸಾಲನ ಅಥವಾ ಮೊಟ್ಟೆ ಕರಿನ ಟ್ರೈ ಮಾಡಿ ನೋಡಿ. ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ಯಾವುದೇ ರೀತಿ ಮಸಾಲೆಗಳನ್ನು ರುಬ್ಬದೆ ಕಡಿಮೆ ಸಮಯದಲ್ಲಿ ಮನೇಲಿರುವಂಥ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಫೈನಲಾಗಿ ಒಂದು 2 ನಿಮಿಷ ಆದಮೇಲೆ ನಾನು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.